ಹಲ್ಲೆಲೂಯಾ. ದೇವರ ಜ್ಞಾನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ನಾವಿಷ್ಟಾನುಸಾರವಾಗಿ ಜೀವಿಸಿ ನಾವಿಷ್ಟಾನುಸಾರವಾದಂತ ಟೈಮ್ಗೆ ಬಂದು ದೇವರ ಜ್ಞಾನ ಇದು ದೇವರ ಜ್ಞಾನ ಅಂತ ಅನ್ಕೊಂಡ್ರೆ ಅದು ರಾಂಗ್. ಇವತ್ತು ಪ್ರಾರ್ಥನೆ ಮಾಡಿ ನಾಳೆ ಮಾಡಿದೆ, ನಿನ್ನೆ ಪ್ರಾರ್ಥನೆ ಮಾಡಿದ್ವಲ್ಲ ಅಂತೇಳಿ ಅನ್ಕೊಂಡ್ರೆ ಅಲ್ಲ ಅದು ದೇವರ ಜ್ಞಾನ. ಇವತ್ತು ಪ್ರಾರ್ಥನೆ ನಾಳೆಗೆ ಉಪಯೋಗ ಅಲ್ಲ, ಇವತ್ತು ಪ್ರಾರ್ಥನೆ ಇವತ್ತಿಗೆ ಉಪಯೋಗ, ನಾಳೆ ಪ್ರಾರ್ಥನೆ ನಾಳೆಗೆ ಉಪಯೋಗ. ಹಲ್ಲೆಲೂಯಾ. ಆ ದಿನದ ಪ್ರಾರ್ಥನೆ ಆ ದಿನದೇನೆ ಉಪಯೋಗ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ದೇವರ ಜ್ಞಾನದಿಂದ ತುಂಬಲ್ಪಟ್ಟವರಾಗಿ ನಾವು ಜೀವಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದರೆ ಸೇವಕರು ಹೀಗೆ ಅಪೋಸ್ತಲರ ಸ್ಥಾನಕ್ಕೆ ಹೋಗಿರುವಂತ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ಶೋಧನೆ ಒಳಗಡೆಗೆ ಹೋಗದಂತೆ ಎಚ್ಚರಿಕೆಯಿಂದ ಇದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೀನ ದೇವರ ವಾಕ್ಯ ನಿಮ್ಮ ವಾಕ್ಯದೊಟ್ಟಿಗೆ ಮಾತನಾಡ್ತಾ ಇರುವಂತ ನಿಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಳ್ಳ್ರೆ. ದೇವರ ಶಕ್ತಿ ನಿನಗೆ ಬೇಕಂತ ಯಾರಲ್ಲಿ ಕಾರ್ಯ ನಡೀತಾ? ದೇವರ ಜ್ಞಾನದಿಂದ ತುಂಬಲ್ಪಟ್ಟಿರ್ತೀಯ ನೀನು. ದೇವರ ಜ್ಞಾನದಿಂದ, ಲೌಕಿಕ ಜ್ಞಾನದಿಂದ ಅಲ್ಲ, ಮೊಬೈಲ್ ಜ್ಞಾನದಿಂದ ಅಲ್ಲ, ಲೋಕದ ಜ್ಞಾನದಿಂದ ತುಂಬಲ್ಪಡೋದಿಲ್ಲ ನೀನು. ದೇವರ ಶಕ್ತಿಯಿಂದ ತುಂಬಲ್ಪಟ್ರೆ ದೈವಿಕ ಜ್ಞಾನದಿಂದ ತುಂಬಲ್ಪಡ್ತೀಯ. ಯಾವಾಗಲೂ ಪರಿಶುದ್ಧವಾದದ್ದನ್ನೇ ಕೋರ್ಕೊಳ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ದೇವರ ವಾಕ್ಯವನ್ನ ಕೇಳ್ತಾ ಇರುವಂತ ಪ್ರಿಯ ದೇವರ ಮಕ್ಕಳೇ, ನೋಡಿ, ಯೇಸು ಸ್ವಾಮಿನೂ ಸಹ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದ ಪ್ರಕಾರ, ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು. ಹಲ್ಲೆಲೂಯಾ. ದೈವ ಜ್ಞಾನದಿಂದ ತುಂಬಲ್ಪಟ್ಟಿರುವಂತವ ನಿನ್ನನ್ನ ನಮ್ಮನ್ನ ದೇವರು ಹೇಳ್ತಾ ಇರುವಂತ ಮಾತು ಏನು ಅಂತ ಹೇಳಿದ್ರೆ, ಜ್ಞಾನವು ತನ್ನ ಕೆಲಸದಿಂದ ಇದು ಜ್ಞಾನವೇ ಎಂಬುದಾಗಿ ಗೊತ್ತಾಗುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನ್ ನಿಜವಾಗಲೂ ನಿನ್ನ ಕೆಲಸದಿಂದ ದೇವರ ಜ್ಞಾನದ ಮೂಲಕ ನೀನು ಕಾರ್ಯ ಮಾಡಬೇಕು. ನೀನು ಏನ್ ಕೆಲಸ ಮಾಡ್ತಾ ಇದೀಯಾ, ಏನು ಮಾತನಾಡ್ತಾ ಇದೀಯಾ, ಹೇಗೆ ಜೀವಿಸ್ತಾ ಇದೆಯಾ ಅನ್ನೋದು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೋಡಿ, ನಿನ್ನ ಕೆಲಸಗಳಿಂದಲೇ ದೇವರ ಜ್ಞಾನ ಎಂಬುದಾಗಿ ಗೊತ್ತಾಗುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರ ಜ್ಞಾನವು ನಿನ್ನ ಜೀವಿತದಲ್ಲಿ ಏನು ಎಂಬುದಾಗಿ ತೋರಿಸ್ಕೊಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಸೊಲೊಮೋನನ ಭಕ್ತನು ಹೇಳ್ತಾನೆ, ಸಾಲ್ಮೋನನ ಜ್ಞಾನವನ್ನು ನೋಡುವುದಕ್ಕಾಗಿ 1ನೇ ಅರಸುಗಳು 10ನೇ ಅಧ್ಯಾಯದಲ್ಲಿ ನೋಡಿ, ಶೇಬಾ ದೇಶದ ರಾಣಿ ಸಮುದ್ರಗಳನ್ನ ದಾಟಿಕೊಂಡು, ದೇಶಗಳನ್ನ ದಾಟಿಕೊಂಡು, ಸಮುದ್ರಗಳನ್ನ ದಾಟಿಕೊಂಡು ಎಲ್ಲಿಗೆ ಬರ್ತಾ ಇದ್ದಾರೆ? ಸಾಲ್ಮೋನನ ಜ್ಞಾನವನ್ನ ನೋಡುವುದಕ್ಕಾಗಿ, ಸಾಲ್ಮೋನನ ಜ್ಞಾನ ವಾಕ್ಯಗಳನ್ನ ಕೇಳುವುದಕ್ಕಾಗಿ ಅಲ್ಲಿಂದ ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಸಮುದ್ರಗಳನ್ನ ದಾಟಿಕೊಂಡು ಬರ್ತಾ ಇದ್ರೆ ಶೇಬಾ ದೇಶದ ರಾಣಿ ಅಂದ್ರೆ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ. ಈ ದಿನ ನಾವು ಹತ್ತತ್ರ ಅಮ್ಮಮ್ಮ ಅಂದ್ರೆ 1 ಕಿಲೋಮೀಟರ್ ಇರುತ್ತೆ ನಿಮ್ಮ ಮನೆಗಳು, 2 ಕಿಲೋಮೀಟರ್, 3 ಕಿಲೋಮೀಟರ್, 20 ಕಿಲೋಮೀಟರ್ ಅನ್ಕೊಳ್ಳಿ. ಹಲ್ಲೆಲೂಯಾ. ಇಷ್ಟು ಹತ್ರ ಇರುವಂತ ನೀವೇ ಶೇಬಾ ದೇಶದ ರಾಣಿನೇ ದೇಶ ವಿದೇಶಗಳಿಂದ ಸಮುದ್ರಗಳನ್ನ ದಾಟಿಕೊಂಡು ಟೈಮ್ ಕರೆಕ್ಟ್ ಆಗಿ ಸಾಲ್ಮೋನನ ವಾಕ್ಯಗಳನ್ನ, ಜ್ಞಾನ ವಾಕ್ಯಗಳನ್ನ ಕೇಳುವುದಕ್ಕಾಗಿ ಬರ್ತಾ ಇದ್ರೆ, ಇಂದು ನೀವುಗಳು ನಿಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡಿಕೊಳ್ಳ್ರಿ. ಹಲ್ಲೆಲೂಯಾ. ಸಾಲ್ಮೋನನ ಜ್ಞಾನ ವಾಕ್ಯಗಳನ್ನ ಕೇಳುವಂತವರು ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ದಿನ ನಿನ್ನ ಹೃದಯಗಳನ್ನ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರು ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಗಮನ ಹರಿಸೋಣ. ಯಾಕಂದ್ರೆ ಆತನು ನಮ್ಮ ಜೀವಿತದಲ್ಲಿ ಒಂದು ವಿಶೇಷ ಕಾರ್ಯವನ್ನ ಮಾಡಲು ಶಕ್ತನಾಗಿದ್ದಾನೆ.